ನಮ್ಮ ಮುಂದಿನ ಕುತೂಹಲ ಅಫ್ಕೋರ್ಸ್ ಗಿರೀಶ್ ಕಾಸರವಳ್ಳಿ ಸರ್ ಅಂದರೆ ಈ ಕಡೆ ನಮ್ಮ ವೈಶಾಲಿ ಮೇಡಮ್ ಬರ್ತಾರೆ. ಇವತ್ತು ಅವರು ಜೊತೆಗಿಲ್ಲ, ಕ್ಷಮಿಸಿ. ಮತ್ತು ಅದನ್ನು ನಾನು ಕೆದಕ್ತಾ ಇಲ್ಲ ಅಥವಾ ನಿಮ್ಮನ್ನು ಒಂದು ಅನ್ಕಂಫರ್ಟಬಲ್ ಸಿಚುವೇಶನಿಗೆ ಕರ್ಕೊಂಡು ಹೋಗ್ತಿಲ್ಲ. ಆದ್ರೂ ಹೇಗಿದ್ರಿ, ಹೇಗೆ ಭೇಟಿಯಾದ್ರಿ, ಇವತ್ತು ಅದನ್ನು ಹೇಗೆ ಮೆಲುಕು ಹಾಕ್ತೀರಿ? ನಾನು ಬಿ ವಿ ಕಾರಂತ್ ಜೊತೆಗೆ ಆಗಲೇ ಹೇಳಿದಾಗ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೆ ಚೋಮಂದುಡಿಗೆ. ಬಿ ವಿ ಕಾರಂತರು ನಾಟಕ ಕಂಪ್ನಿಲಿದ್ದಾಗ, ಗುಬ್ಬಿ ಕಂಪ್ನಿಲಿದ್ದಾಗ ಅವರು ವೈಶಾಲಿಯವರ ತಂದೆಯ ಜೊತೆಗೆ ಭಾಳ ಒಳ್ಳೆಯ ಒಡನಾಟ ಇತ್ತು. ವೈಶಾಲಿಯ ತಂದೆ ಗುಬ್ಬಿ ಕಂಪ್ನಿಯ ಡಾಕ್ಟ್ರು. ಓಹೋ. ಸೊ ಅವರ ವೈಶಾಲಿ ತಾಯಿ ಸೌತ್ ಕನ್ನಡದವರು. ಸೊ ಇವರಿಗೆ ಆಗಾಗ ಮನೆಗೆ ಬರ್ತಿದ್ದಾರೆ, ಯಾಕಂದರೆ ಸೌತ್ ಕನ್ನಡ, ಇವರು ದಕ್ಷಿಣ ಕನ್ನಡದಲ್ಲೂ ಆ ಊಟ ಸಿಕ್ಕತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಒಳ್ಳೆಯ ಇದಾಯಿತು. ಅವಾಗ ವೈಶಾಲಿನೂ ಚಿಕ್ಕ ಮಗು. ಸೊ ಇವರು ವೈಶಾಲಿಗೆಲ್ಲ ಒಂಥರ ಪಾಠ ಮಾಡೋದು ಆ ಥರದಲ್ಲೂ ನೋಡ್ತಾಯಿದ್ರು ಅಂತ. ಹಾಗಾಗಿ ಆಮೇಲೆ ಅಭಿನಯದ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದು ಕಾರಂತರು ಒಂಥರ ಕಾರಣ ಆಗ್ತಾರೆ. ಹಾಗಾಗಿ ಕಾರಂತರಿಗೆ ಅವ್ರ ಬಗ್ಗೆ ಒಂದು ಸಲ ಅವ್ರ ತಾಯಿ ಹೇಳಿದಂತೆ, ಅವಳಿಗೊಂದು ಗಂಡು ಹುಡುಕೋದು ನಿಮ್ಮದೇ ಜವಾಬ್ದಾರಿ ಅಂತ. ಆಮೇಲೆ ಚೋಮಂದುಡಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋದಾಗ ಅವರು ಹೇಳಿದಂತೆ, ಬಾಬಿ ನಾನೊಂದು ಹುಡುಗನ ಹುಡುಕಿದ್ದೀನಿ, ಅವ್ನು ರೈಟ್ ಚಾಯ್ಸ್ ಅಂತ. ಯಾರು ಕೇಳಿದ್ರೆ ಹೀಗೆ ಹೇಳಿದ್ರಂತೆ. ಸೊ ಹಾಗಾಗಿ ಒಂದು ಥರದಲ್ಲಿ ಪೀಠಿಕೆ ಆಗಿದ್ದು. ಬಟ್ ನಾನೇನು ಅದರ ಬಗ್ಗೆ ಅಷ್ಟು ಇದಿರಲಿಲ್ಲ, ಯಾಕಂದರೆ ನನಗೆ ಆಗಷ್ಟೇ ಸಿನಿಮಾ ಮಾಡ್ತಾಯಿದ್ದೆ. ಮದುವೆ ಎಲ್ಲ ಆನಂತರ ನೋಡ್ಕೊಳ್ಳೋಣ ಅಂತ, ಯಾಕಂದರೆ ನನ್ನ ವೃತ್ತಿ ಜೀವನ ಹೇಗಾಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲಲ್ಲ. ಬಟ್ ಆಮೇಲೆ ನಾಟಕಗಳಲ್ಲಿ ಎಲ್ಲ ಕಾರಂತರ ನಾಟಕಗಳಲ್ಲೂ ವೈಶಾಲಿ ಒಂದಲ್ಲ ಒಂದು ಪಾತ್ರ ಮಾಡ್ತಾನೆ ಇದ್ದರು. ಅನೇಕ ನಾಟಕಗಳಲ್ಲಿ ವೈಶಾಲಿಯ ಮುಖ್ಯ ಪಾತ್ರವನ್ನು ಮಾಡ್ತಾಯಿದ್ದರು. ನಾನು ಬೆಂಗಳೂರಲ್ಲಿ ನನಗೆ ಬೇರೆ ಏನು ಕೆಲಸ ಇರಲಿಲ್ವಲ್ಲ, ಸಾಯಂಕಾಲ ಆಗ್ತಿದ್ದಾಗೆ ಕಾರಂತರ ಇದಕ್ಕೆ ಹೋಗ್ತಾಯಿದ್ದೆ, ಅದಕ್ಕೆ ರಿಹರ್ಸಲ್ಸಿಗೆ. ಎಲ್ಲ ಆಗೋದು ಸರ್? ಅದೇ ಕಲಾಕ್ಷೇತ್ರದಲ್ಲಿ ಆಗೋವು, ಇಲ್ಲ ಇದರಲ್ಲಿ ಸುಚಿತ್ರ ಅಲ್ಲ, ಅವಾಗೆಲ್ಲ ಸುಚಿತ್ರ ಇರಲಿಲ್ಲ. ಚಾಮರಾಜಪೇಟೆಯಲ್ಲಿ ಒಂದು ಕಾಲೇಜ್ ಇತ್ತು, ಸ್ಕೂಲ್ ಇತ್ತು, ಅಲ್ಲಿ ನಡೀತಾ ಇತ್ತು. ಅಲ್ಲಿಗೆಲ್ಲ ಹೋಗ್ತಾಯಿದ್ದೆ. ಅವಾಗ ಒಂಥರ ಅಲ್ಲೊಂದು ದೊಡ್ಡದು ತಂಡ. ನಾಗಾಭರಣ ಇದ್ದರು, ಸುಂದರ್ರಾಜ್ ಇದ್ದರು, ಅವಿನಾಶ್ ಇದ್ದರು, ಆಮೇಲೆ ರಮೇಶ್ ಭಟ್ರಿದ್ದರು, ಇವರು ಇದ್ದರು, ಯಾರೋ ದೇವರಾಜ್ ಇದ್ದರು. ಸೊ ಸತ್ಯಸಂಧ ಅಂತಿದ್ರು. ಒಂಥರ ಒಂದು ದೊಡ್ಡ ತಂಡ. ಎಷ್ಟೋ ಸಲ ಇದೆಲ್ಲ ಆಗ್ತಾಯಿದ್ರೆ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಕ್ಯಾಮ್ರಾಮನ್ ರಾಮಚಂದ್ರ ಬರ್ತಾಯಿದ್ರು. ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ನಾವೆಲ್ಲ ಹೀಗೆ ಮಾಡ್ತಾಯಿದ್ದೆ. ಹಾಗಾಗಿ ಪರಿಚಯ ಚೆನ್ನಾಗಿತ್ತು. ಆಮೇಲೆ ವಿ ಡಿಸೈಡ್ ಟು ಗೆಟ್ ಮ್ಯಾರಿಡ್.